ನಾನಿಲ್ಲಿ ಹೀರೋಯಿನ್ ಯಾರಿದ್ದಾರೆ ಅವ್ರ ಅಣ್ಣನ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ನಾನು ಕೂಡ ಕೆಟ್ಟವನೇ. ಯಾವುದೋ ಒಂದು ಟೈಮ್ಗೆ ಹೋದಾಗ ನಂಗೆ ರಿಯಲೈಸೇಷನ್ ಆಗ್ಬಿಟ್ಟು ನಾನು ಒಳ್ಳೆಯವನೇ ಆಗ್ತೀನಿ. ಆ ತರದ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ. ಎಲ್ಲಾ ಮೂವಿಯಲ್ಲಿ ಕೆಟ್ಟವನಾಗಿರ್ತೀನಿ, ಇದ್ರಲ್ಲಿ ಸ್ವಲ್ಪ ಒಳ್ಳೆಯವನಾಗಕ್ಕೆ ಸ್ವಲ್ಪ ಚಾನ್ಸ್ ಇದೆ. ಇವತ್ತು ಹೀರೋಗೆ ಓದಿದ್ದೀನಿ ಅಷ್ಟೇ, ನಾಳೆ ನಂಗೆ ಹೊಡಿತಾರೆ ಅವರು. ಸೊ ಹಂಗಿದೆ. ಸೊ ಚೆನ್ನಾಗಿದೆ, ನೋಡೋಣ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು. ಯಾವುದು ಎಲ್ಲ ನೀವ್ ಹೋಗ್ಬಿಟ್ಟಿದೆ ಮೇಡಮ್, ಎರಡು ನೀನು ಹೋಗ್ಬಿಟ್ಟಿದೆ. ಇವನಿಗೆ ಒಂದು ಕೈನೇ ಇಲ್ಲ, ಕೈಯಲ್ಲಿ ಬರುತ್ತೆ ಹೇಳಿದ್ರೆ ಹಿಂಗ್ ಬಂದ್ಬಿಡುತ್ತೆ ಒಂದು, ಹಂಗೆ ಇದೆ. ಸೊ ಅದೆಲ್ಲ ವಿಲನ್ಸ್ಗೆ ಎಲ್ಲ ಗೊತ್ತಿರತ್ತಂದ್ರೆ ಅದು ಇದ್ದಿದೆ. ಸುಮಾರು 10 ವರ್ಷ ಆಯ್ತಲ್ವಾ. ಒಂದೊಂದು ವೀಕ್ ಏನೋ ಒಂದೊಂದು ಬಾಡಿ ಪಾರ್ಟಿಗೆ ವೀಕ್ ಆಗ್ತಾ ಇದೆ ನಮ್ಗೆ. ಈಗ ಫೈಟ್ ಅಂತ ಸಾಕು, ಓಡೋಗೋಣ ಅಂತ ಅನ್ಸ್ಬಿಡುತ್ತೆ. ಬಟ್ ಮಾಸ್ಟರ್ ಜೊತೆಗೆ ನಾನು ರೈಸಾ ಭಾಷೆಗೂ ಕೂಡ ನಾನು ವರ್ಕ್ ಮಾಡಿದ್ದೆ. ತುಂಬಾ ಸೇಫ್ಟಿಯಾಗಿ ಮಾಡ್ತಾರೆ ಅವರು. ಎಲ್ಲೂ ಕೂಡ ಏಟ್ ಆಗದಂಗೆ ನೋಡ್ಕೋತಾರೆ. ಸೊ ಹಾಗಾಗಿ ಖುಷಿ ಇದೆ ಅವ್ರ ಜೊತೆ ವರ್ಕ್ ಮಾಡೋಕೆ. ಈಗ ನಮ್ಮ ಗೆಳೆಯ ಬಂದು ಜಾಯ್ನ್ ಆಗ್ತಿದ್ದಾರೆ. ಹಾಗೆ ಶರತ್ ಸರ್ ಆಗಿರ್ಬೋದು, ರವಿಚಂದ್ರನ್ ಸರ್ ಆಗಿರ್ಬೋದು, ಮುಂದಕ್ಕೆ ನಮ್ಗೆ ಸಿಗ್ತಾರೆ ಅವ್ರಿಗೆ ಆಕ್ಟಿಂಗ್ ಮಾಡೋಕೆ, ಭವ್ಯ ಅವರೆಲ್ಲ. ಸೊ ಖುಷಿ ಇದೆ ಸರ್. ಯಾರು ಸರ್? ಸರ್ ಖುಷಿ ಇದೆ ಸರ್, ಯಾಕಂದ್ರೆ ಈ ಕತೆನ ಅವರೇ ಬರ್ದಿರೋದು. ಈ ಕತೆನ ಬರ್ದು ಬಿಟ್ಟು ಅವ್ರು ಯಾರನ್ನು ಬಿಲೀವ್ ಮಾಡ್ತಾರೆ, ಪ್ರಕಾಶ್ ಸರ್ ಅವ್ರಿಗೆ ಕತೆನ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ. ಇವತ್ತು ಈ ಸೆಟ್ ಅಲ್ಲಿ ಇಬ್ಬರು ಡೈರೆಕ್ಟರ್ ಇದ್ದಾರೆ, ಒಂದು ಪ್ರಕಾಶ್ ಸರ್ ಮತ್ತೆ ನಮ್ಮ ಫೈಟ್ ಮಾಸ್ಟರ್. ಸೊ ಇವತ್ತಿನ ಶೂಟ್ ನಾನು ಇವತ್ತು ಜಾಯ್ನ್ ಆಗಿದ್ದೀನಿ ಅಷ್ಟೇ. ಬೆಳಗಿನ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಡೈಲಾಗ್ಸ್ ಆಗಿರ್ಬೋದು ಮತ್ತು ನಮ್ಮ ಎಂಟ್ರಿ ಸೀನ್ಸ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ. ಬೇರೆ ಕೂಡ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ. ಡ್ಯಾನ್ಸ್ ಸ್ಟೆಪ್ ಎಲ್ಲ ತುಂಬಾ ಚೆನ್ನಾಗಿ ಹಾಕಿದ್ದಾರೆ ಅವ್ರು ಮತ್ತೆ ಹುಲಿ ಕಾರ್ತಿಕ್ ಎಲ್ಲ. ಸೊ ಚೆನ್ನಾಗಿದೆ ಸರ್, ಚೆನ್ನಾಗಿ ಮಾಡ್ತಿದ್ದಾರೆ ಸರ್. ನಾವು ಎಷ್ಟೇ ಫಸ್ಟ್ ಹೊಡೆದ್ರು ಮತ್ತೆ ಕೊನೆಗೆ ನಾವೇ ಪಡ್ತೀನೋದಲ್ವಾ, ಅದು ಗೊತ್ತಿದ್ದಿದೆ. ಬಟ್ ಹೊಡ್ಸ್ಕೊಂಡು ತುಂಬಾ ಕಷ್ಟ. ಯಾಕಂದ್ರೆ ಮನೆಯೆಲ್ಲ ನೋಡಿದಾಗ, ನಮ್ಮ ತಾಯಿಯೆಲ್ಲ ನೋಡಿದಾಗ ಬೇಜಾರು ಮಾಡ್ಕೊತಾರೆ, ಎಷ್ಟು ರಕ್ತ ಬರ್ತಿದ್ರೆ ಮುಖದಲ್ಲಿ, ಹಂಗಾಯ್ತು ಹಿಂಗಾಯ್ತು ಅಂತ ಹೇಳ್ಬಿಟ್ಟು ನಾವ್ ಹೇಳ್ತಿದ್ವಿ ಕ್ಯಾರೆಕ್ಟರ್ ತಲೆ ಕೆಡ್ಸ್ಕೊಬೇಡಿ ಅಂತ ಹೇಳ್ಬಿಟ್ಟು. ಬಟ್ ಕಷ್ಟನೇ, ಬಟ್ ಚೆನ್ನಾಗಿದೆ, ಎಂಜಾಯ್ ಮಾಡ್ತಿದ್ವಿ ನಾವು.